ನಿನ್ನೆ ನಾನು ಯೂಟ್ಯೂಬ್ ಲೈವ್ ಮಾಡಿದಾಗ ಒಬ್ರು ಕೇಳಿದ್ರು ಹೆಲ್ತ್ ಟಿಪ್ಸ್ ಬಗ್ಗೆ ಕೂಡ ವಿಡಿಯೋ ಮಾಡಿ ಮೇಡಮ್, ಏನಾದರೂ ಹೆಲ್ತ್ ಟಿಪ್ಸ್ ಕೊಡಿ ಅಂತ. ಸೊ ನಾನು ಅವ್ರನ್ನ ಕೇಳಿದೆ ಯಾವ ರೀತಿ ಹೆಲ್ತ್ ಟಿಪ್ಸ್ ಬೇಕು ಅಂತ. ಸೊ ಅವ್ರು ಹೇಳಿದ್ದು, ಸೊ ಫುಲ್ ಡೇ ಯಾವಾಗಲೂ ಕೂಡ ಎನರ್ಜೆಟಿಕ್ ಆಗಿ ಇರುವಂತಹದ್ದೇನಾದ್ರೂ ಹೆಲ್ತ್ ರಿಲೇಟೆಡ್ ಟಿಪ್ಸ್ ಇದ್ರೆ ಹೇಳಿ ಅಂತ ಹೇಳಿದ್ರು. ಸೊ ಈ ವಿಡಿಯೋ ಅವರು ರಿಕ್ವೆಸ್ಟ್ ಮಾಡಿದ್ರು ಅನ್ನೋದು ಕಾರಣ ನಾನು ಮಾಡ್ತಾ ಇದ್ದೀನಿ. ಸೊ ಅವಾಗ ಹೆಲ್ತ್ ರಿಲೇಟೆಡ್ ಕೂಡ ವಿಡಿಯೋಸ್ ಮಾಡ್ತೀನಿ. ಸೊ ಅದನ್ನ ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಗೊತ್ತಾಯ್ತು ನನ್ನ ಯೂಟ್ಯೂಬ್ ಲೈವ್ ಮಾಡಿದಾಗ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕಾಲದಲ್ಲಿ ಅತ್ಯಮೂಲ್ಯವಾದಂತಹ ಒಂದು ಸಂಪತ್ತಿನ ಬಗ್ಗೆ ಮಾತಾಡೋದಾದ್ರೆ ಅದು ಹಣ ಒಂದೇ ಆಗಿರೋದಿಲ್ಲ ಅಲ್ವಾ, ಆರೋಗ್ಯ ಕೂಡ ಆಗಿರುತ್ತೆ. ಒಂದ್ ಮಾತಿದೆ ಕೇಳಿದೀರಾ, ಆರೋಗ್ಯವೇ ಭಾಗ್ಯ ಅಂತ. ಸೊ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ನಾವ್ ಎಲ್ಲ ಕೆಲ್ಸನೂ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಬಹುದು ಅಂತ ಹೇಳ್ಬೋದು. ಆದ್ರೆ ಆರೋಗ್ಯನ ನೀವೇನಾದ್ರೂ ಕಡೆಗಣಿಸಿದ್ರೆ ಜೀವನದ ಸಣ್ಣ ಸಣ್ಣ ಸಂತೋಷ ಕೂಡ ನಿಮ್ಮಿಂದ ಅನುಭವಿಸೋದಕ್ಕೆ ಆಗೋದೇ ಇಲ್ಲ, ತುಂಬಾ ಕಷ್ಟ ಆಗೋಗುತ್ತೆ. ಸೊ ಇವತ್ತು ನಾನು ಆರೋಗ್ಯಕರ ಒಂದು ಎನರ್ಜೆಟಿಕ್ ಲೈಫಿಗೋಸ್ಕರ 7 ಸಲಹೆಗಳನ್ನ ನಿಮಗೆ ಕೊಡ್ತೀನಿ. ಮೊದಲನೇದಾಗಿ, ನಿಮ್ಮ ಪ್ರತಿದಿನನ ನೀರು ಕುಡಿಯೋದ್ರ ಮುಖಾಂತರ ಸ್ಟಾರ್ಟ್ ಮಾಡಿ. ಪ್ರತಿದಿನ ಬೆಳಿಗ್ಗೆ ಎದ್ದಿದ ತಕ್ಷಣ 1 ಗ್ಲಾಸ್ ಅಥವಾ 2 ಗ್ಲಾಸ್ ಅಷ್ಟು ವಾಟರ್ನ ಕುಡೀರಿ ನೀವು, ಓಕೆನಾ? ಅಥವಾ ಬಾಟಲಲ್ಲಿ ನೀವು ನೀರು ಇಟ್ಕೊಂಡಿದ್ರೆ ಒಂದು ಅರ್ಧ ಮುಕ್ಕಾಲು ಬಾಟ್ಲ್ ಅಷ್ಟಾದ್ರೂ ನೀರು ಕುಡೀರಿ. ಯಾಕೆ ಗೊತ್ತಾ? ಸೊ ನೀರು ಕುಡಿದಾಗ ನಿಮ್ಮ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿ ಪಿಕಪ್ ಆಗುತ್ತೆ ಅಂಡ್ ಆಲ್ಸೋ ನಿಮ್ಮ ಬ್ರೈನಿನ ಕಾರ್ಯಕ್ಷಮತೆ ಕೂಡ ಹೆಚ್ಚಾಗುತ್ತೆ, ಓಕೆನಾ? ಅರ್ಥ ಆಗ್ತಿದೆಯಾ? ಸೊ ಅಂಡ್ ನಿಮಗೆ ಒಂಥರ ಎನರ್ಜಿ ಬಂದಿರೋ ತರ ಫೀಲ್ ಕೂಡ ಆಗುತ್ತೆ, ಓಕೆನಾ? ಸೊ ಎದ್ದ ತಕ್ಷಣ ನೀರು ಕುಡಿಯೋದು ತುಂಬಾ ಒಳ್ಳೇದು. ಸೊ ಕಾಫಿ ಟೀ ಏನಾದ್ರೂ ಕುಡಿಯೋದಕ್ಕೆ ಮುಂಚೆ ಮೊದಲು ಎದ್ದ ತಕ್ಷಣ ನೀರು ಕುಡೀರಿ, ಅರ್ಥ ಆಯ್ತಾ? ಎರಡನೇದು, ಎಲ್ರು ಡಯಟ್ ಅದು ಇದು ಅನ್ಕೊಂಡು ಒಬ್ಬೊಬ್ರು ಯಾವುದೇ ಒಂದು ಡಾಕ್ಟರ್ ಸಜೆಷನ್ ಅಥವಾ ನ್ಯೂಟ್ರಿಷನಿಸ್ಟ್ ಸಜೆಷನ್ ಸೊ ಈ ರೀತಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಅವ್ರು ಏನ್ ಮಾಡ್ಬಿಡ್ತಾರೆ, ಅವ್ರೇನೆ ಏನೋ ಈ ತರ ಡಯಟ್ ಮಾಡ್ತೀನಿ, ಆ ರೀತಿ ಡಯಟ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಮಾರ್ನಿಂಗ್ ಅವರು ಬ್ರೇಕ್ಫಾಸ್ಟ್ಗಳನ್ನ ಸ್ಕಿಪ್ ಮಾಡ್ತಾರೆ. ಸೊ ರಿಮೆಂಬರ್, ಬೆಳಗ್ಗಿನ ಒಂದು ಊಟ ಅಥವಾ ತಿಂಡಿ ನೀವು ಅಲ್ಲಿಯವರಾಗಿದ್ರೆ ಊಟ ಮಾಡ್ಬೋದು, ದಟ್ ಈಸ್ ಆಲ್ಸೋ ಫೈನ್. ಅಂಡ್ ಸಿಟಿಯಲ್ಲಿ ಇದ್ದು ಟೈಮ್ ಇಲ್ಲ ಅನ್ನೋರು ಜಸ್ಟ್ ಕ್ವಿಕ್ ಬ್ರೇಕ್ಫಾಸ್ಟ್ ಏನೋ ತಿನ್ನೋದಿದ್ರು ಪರವಾಗಿಲ್ಲ, ಬಟ್ ಬೆಳಗಿನ ಬ್ರೇಕ್ಫಾಸ್ಟ್ ನೀವು ಯಾವತ್ತೂ ಸ್ಕಿಪ್ ಮಾಡ್ಬಿಡಿ. ಅದೇ ನಮ್ಮ ಫುಲ್ ಡೇಗೆ ಕೊಡುವಂತಹ ಎನರ್ಜಿ, ಅದರಿಂದನೇ ನಮಗೆ ಬರೋದು, ಅದೇ ಒಂದು ಫ್ಯೂಯಲ್, ಓಕೆನಾ? ಸೊ ಇದರಲ್ಲಿ ಒಂದು ಫ್ರೂಟ್ಸ್ ಇರಲಿ, ಓಟ್ಸು, ಮೊಟ್ಟೆ, ಸೊ ಈ ರೀತಿ ತುಂಬಾ ಯೂಸ್ಫುಲ್ ಆದಂತಹ ಬ್ರೇಕ್ಫಾಸ್ಟ್ ನ ಆದಷ್ಟು ತಿನ್ನೋದಕ್ಕೆ ಟ್ರೈ ಮಾಡಿಸಿ. ದಿನ ಆಗ್ಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ವೀಕ್ಲಿ 3 ದಿನ 4 ದಿನ ಈ ತರದ್ದು ಇನ್ಕ್ಲೂಡ್ ಮಾಡಿ. ಅಂದ್ರೆ 3 ದಿನ 4 ದಿನ ತಿಂಡಿತೀನಿ ಅಂತಿಲ್ಲ, ಮಾಮೂಲಿಯಾಗಿ ನೀವು ಏನ್ ಬ್ರೇಕ್ಫಾಸ್ಟ್ ಮಾಡ್ತೀರಾ ಮಾಡಿ, ಅದ್ರ ಜೊತೆ ಸಾಧ್ಯವಾದಷ್ಟು ಹಣ್ಣು, ತರಕಾರಿ, ಪಲ್ಯಗಳು, ಮೊಟ್ಟೆ, ಸೊ ಓಟ್ಸ್, ಸೊ ಈ ತರದನ್ನು ಕೂಡ ಇನ್ಕ್ಲೂಡ್ ಮಾಡ್ತಾ ಬನ್ನಿ, ಓಕೆನಾ? ಸೊ ಬೆಳಗಿನ ತಿಂಡಿನ ಯಾವತ್ತೂ ಸ್ಕಿಪ್ ಮಾಡಬೇಡಿ, ಇಲ್ಲಾಂದ್ರೆ ನಿಮ್ಮ ಎನರ್ಜಿ ಕಂಪ್ಲೀಟ್ ಆಗಿ ಲೋ ಫೀಲ್ ಆಗುತ್ತೆ, ಓಕೆನಾ? ಹೊಟ್ಟೆ ಖಾಲಿ ಇತ್ತಂದ್ರೆ ನಿಮ್ಮ ಕಾನ್ಸಂಟ್ರೇಷನ್ಗೂ ಕೊರತೆ ಆಗುತ್ತೆ, ಗೊತ್ತಾಗ್ತಿದೆಯಾ? ಜೊತೆಗೆ ಆಯಾಸ ಕೂಡ ಜಾಸ್ತಿ ಆಗುತ್ತೆ. ಸೊ ಆಲ್ವೇಸ್ ಗುಡ್ ಬ್ರೇಕ್ಫಾಸ್ಟ್ ನ ಮಾಡೋದಕ್ಕೆ ಪ್ರಯತ್ನ ಪಡಿ. ಸ್ಪ್ರೌಟ್ಸ್ ಕೂಡ ನೀವು ತಿನ್ಬಹುದು, ಹಾಲು, ಮೊಸರು, ಸೊ ಈ ರೀತಿ ಎಲ್ಲಾನು ಆದಷ್ಟು ಮಿತವಾಗಿ ಲಿಮಿಟೆಡ್ ಪ್ರಪೋರ್ಷನಲ್ಲಿ ತಿಂತಾ ಬನ್ನಿ, ಅರ್ಥ ಆಯ್ತಾ? ಸೊ ಮೊದಲನೇದು ನೀರ್ನ ಕುಡೀರಿ ಎದ್ದಿದ ತಕ್ಷಣ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಬೇಡಿ, ಓಕೆ? ನೆಕ್ಸ್ಟ್ ಪ್ರತಿದಿನ ಆದಷ್ಟು ವ್ಯಾಯಾಮ ಮಾಡೋದಕ್ಕೆ ಟ್ರೈ ಮಾಡಿ. ಬರೀ ಜಿಮ್ಗೆ ಹೋಗಿ ಬಂದು ಆಗೋಯ್ತು ಅಲ್ಲ, ಸ್ವಲ್ಪ ಆಕ್ಟಿವ್ ಇರಿ ಪ್ರತಿದಿನ. ಸುಮ್ಮನೆ ಕೂತಿರೋತ್ರನೇ ಕೂತಿರೋದಲ್ಲ, ಸ್ವಲ್ಪ ವಾಕ್ ಮಾಡಿ ಅಥವಾ ಸೈಕ್ಲಿಂಗ್ ಹೋಗಿ ಬನ್ನಿ, ಅಥವಾ ನಿಮ್ಗೆ ಏನಾದ್ರು ಸ್ವಿಮ್ಮಿಂಗ್ ಹೋಗೋ ಹಾಬಿ ಇತ್ತಂತಂದ್ರೆ ಹೋಗಿ. ಸೊ ಬಿ ಆಕ್ಟಿವ್, ಓಕೆನಾ? ಸುಮ್ಮನೆ ಕೂತಿರೋತ್ರ ಕೂತ್ಕೊಂಡಿರೋದು, ಮತ್ತೆ ಹೋಗ್ಬಿಟ್ಟು 1 ಅವರ್ ಜಿಮ್ ಮಾಡಿ ಬಂದ್ಬಿಡೋದು, ಅಷ್ಟೇ ಜಿಮ್ ಮಾಡಿದೆ ಅಂದ್ಬಿಟ್ಟು ಹಂಗೆ ಕೂತಿರೋದು. ಸೊ ಆ ರೀತಿ ಮಾಡಬೇಡಿ, ಅರ್ಥ ಆಯ್ತಾ? ಸೊ ನೀವು ಯಾವಾಗ ಈ ರೀತಿ ಡ್ಯಾನ್ಸ್ ಮಾಡೋದು ಅಥವಾ ವಾಕ್ ಮಾಡೋದು ಈ ರೀತಿ ಮಾಡಿದಾಗ ನಿಮ್ಮ ಹಾರ್ಟ್ ಹೆಲ್ತ್ ಚೆನ್ನಾಗಾಗುತ್ತೆ, ಗೊತ್ತಾಗ್ತಿದೆಯಾ? ಹಾರ್ಟ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವಾಗ ಜಾಸ್ತಿ ವಾಕ್ ಮಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ ಅಥವಾ ರನ್ನಿಂಗ್ ಮಾಡ್ತೀರಾ, ಸೊ ಈ ರೀತಿ ಸೈಕ್ಲಿಂಗ್ ಮಾಡ್ತೀರಾ, ಸೊ ಈ ರೀತಿ ಮಾಡಿದಾಗ ಹಾರ್ಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಜೊತೆಗೆ ತೂಕ ಕೂಡ ಕಡಿಮೆ ಆಗುತ್ತೆ, ಆಂಗ್ಸೈಟಿ, ಒತ್ತಡ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ, ಅಂಡ್ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ನಿಮ್ಗೆನೆ. ಬಿಕಾಸ್ ನಿಮ್ಮ ಬಾಡಿ ಸ್ಟ್ರಕ್ಚರ್ ಕರೆಕ್ಟ್ ಆಗ್ತಾ ಇರುತ್ತೆ ಅಂಡ್ ಒಂದು ಕನ್ಸಿಸ್ಟೆಂಟ್ ಆಗಿ ಒಂದು ವ್ಯಾಯಾಮ ಏನೋ ಮಾಡ್ತಾ ಇರ್ತೀರಾ, ಯು ಫೀಲ್ ಗುಡ್ ಆಕ್ಚುಲಿ, ಓಕೆನಾ? ಸೊ ವ್ಯಾಯಾಮ ಮಾಡಿ ಆದಷ್ಟು. 4th ಒನ್, ಹೆಲ್ದಿ ಫುಡ್ಗಳನ್ನ ತಿನ್ನಿ. ಐ ನೋ, ಲೈಕ್ ಇವಾಗಿನ ಕಾಲದಲ್ಲಿ ಚಾಟ್ಸ್ ಅದು ಇದು ಎಲ್ಲ ಬಂದಿದೆ. ತಿನ್ಬೇಕು, ಅದನ್ನು ತಿನ್ಬಾರ್ದು ಅಂತಾನೆ ಅಂತಿಲ್ಲ, ಓಕೆನಾ? ಬಟ್ ಈಗ ಒಂದು ವಾರದಲ್ಲಿ ಮೇ ಬಿ ಯಾವತ್ತೋ ಒಂದಿನ ಅಥವಾ ಒಂದು ಟೈಮಲ್ಲಿ
ಲೈಕ್ ಬೆಳಗಿಂದ ಸಂಜೆವರೆಗೂ ಅನ್ಹೈಜೆನಿಕ್ ಅನ್ವಾಂಟೆಡ್ ಫುಡ್ ತಿನ್ನಿ ಅಂತಿಲ್ಲ. ಈಗ ಏನೋ ಸಂಜೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನೋ ತಿನ್ಕೊಂಬರ್ತೀವಿ, ಪಾನಿಪುರಿ ಅಥವಾ ಗೋಬಿ ಮಂಚೂಸ್ ಈ ರೀತಿ ಆದ್ರೆ ಓಕೆ. ಬಟ್ ಪ್ರತಿದಿನ ಹೋಗಿ ತಿನ್ನೋದು ಅಥವಾ ಎವ್ರಿ ವೀಕ್ ಹೋಗಿ ತಿನ್ನೋದು, ಸೊ ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಆದಷ್ಟು ಹಸಿರು ತರಕಾರಿಗಳನ್ನ ತಿನ್ನೋದಕ್ಕೆ ಟ್ರೈ ಮಾಡಿ, ಹಣ್ಣುಗಳನ್ನ ತಿನ್ನಿ ಅಂಡ್ ಕಾಳುಗಳನ್ನ ತಿನ್ನಿ. ಅದರಲ್ಲೂ ಕೂಡ ಮೊಳಕೆ ಬಂದಿರೋ ಕಾಳುಗಳು ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ನಿಮ್ಮ ಹೆಲ್ತಿಗೆ. ಯಾವ್ದಾದ್ರು ಕಡಿಮೆ ಮಾಡಬೇಕು ಗೊತ್ತಾ, ಎಣ್ಣೆ ಪದಾರ್ಥಗಳನ್ನ ಸ್ವಲ್ಪ ಕಡಿಮೆ ಮಾಡಿ. ಜಂಕ್ ಫುಡ್ಡು, ತಂಪು ಪಾನೀಯಗಳು, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಆ್ಯಂಡ್ ಅತಿಯಾದ ಸಕ್ಕರೆ, ಸೊ ಇದನ್ನೆಲ್ಲ ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ. ಎಲ್ಲನೂ ಬಿಟ್ಟು ಇರೋದಕ್ಕೆ ಸಾಧ್ಯ ಇಲ್ಲ, ಇರ್ತಾರೆ ಕೆಲವೊಬ್ರು, ಓಕೆನಾ. ಬಟ್ ನಿಮಗೆ ಆಗ್ತಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಈಗ 1 ಲೋಟದಷ್ಟು ಏನೋ ಒಂದು ಅನ್ವಾಂಟೆಡ್ ಅನ್ಹೈಜೆನಿಕ್ ಅಥವಾ ಜಂಕ್ ಫುಡ್ ಇನ್ನೇನೋ ತಿಂತಿದ್ದೀರ ಅಂದರೆ ಅದರಲ್ಲಿ ಅರ್ಧ ಲೋಟ ಮಾತ್ರ ತಿನ್ನೋ ರೀತಿ ಮಾಡ್ಕೊಳ್ಳಿ, ಕುಡಿಯೋ ರೀತಿ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 1/4 ಲೋಟ ತಿನ್ನೋ ರೀತಿ ಕುಡಿಯೋ ರೀತಿ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡಿ, ಓಕೆನಾ. ಸೊ ಆದಷ್ಟು ಜಾಸ್ತಿ ಈಗ 100ಗೆ 99% ಗುಡ್ ಫುಡ್ ಇರಲಿ, ಇನ್ನು 1% ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಪರವಾಗಿಲ್ಲ, ಓಕೆನಾ. ಸೊ ಯಾವಾಗ ಒಳ್ಳೆ ಒಂದು ಆಹಾರ ತಿಂತೀರಾ, ಸೊ ನೀವು ತುಂಬ ಎನರ್ಜೆಟಿಕ್ ಆಗಿ ಇರ್ತೀರಾ. ಸೊ ಮಧ್ಯಾಹ್ನ ಫುಡ್ ಆಗಿರ್ಬೋದು, ರಾತ್ರಿ ಫುಡ್ ಆಗಿರ್ಬೋದು, ಆದಷ್ಟು ಆರೋಗ್ಯಕರವಾದಂತಹದ್ದನ್ನು ತಿನ್ನಿ, ಓಕೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ತುಂಬ ಚೆನ್ನಾಗಿ ನಿದ್ದೆ ಮಾಡಬೇಕು. ನಾನು ತುಂಬ ಜನ ನೋಡಿದ್ದೀನಿ, ತುಂಬ ಕಂಪ್ಲೇಂಟ್ಸ್ ಹೇಳ್ತಾರೆ, ನಿದ್ದೆ ಬರ್ತೀರಾ, ಇನ್ಸೋಮ್ನಿಯಾ ಇದೆ, ಸೊ ಈ ರೀತಿ ಎಲ್ಲ ತುಂಬಾ ಪ್ರಾಬ್ಲಮ್ಗಳನ್ನ ಅನುಭವಿಸ್ತಾ ಇರ್ತಾರೆ. ಸೊ ಆದಷ್ಟು ನೀವು 7ರಿಂದ 8 ಗಂಟೆ ನಿದ್ದೆ ಮಾಡಬೇಕು. ಸೊ ನೀವು ಯಾವಾಗ ಒಳ್ಳೆ ನಿದ್ದೆ ಮಾಡ್ತೀರಲ್ವಾ, ಆವಾಗ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ನಿಮ್ಮ ಬ್ರೈನ್ ಕೂಡ ರಿಲ್ಯಾಕ್ಸ್ ಆಗುತ್ತೆ, ಮನಸ್ಸು ಕೂಡ ಶಾಂತ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ಸೊ ಗೊತ್ತು, ಸ್ವಲ್ಪ ಜನಕ್ಕೆ ನಿದ್ದೆ ಪ್ರಾಬ್ಲಮ್ ಇದೆ. ಯಾಕೆ ಪ್ರಾಬ್ಲಮ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದ್ಸಲ ನೀವು ಅತಿಯಾಗಿ ಯೋಚನೆ ಮಾಡೋದ್ರಿಂದ ನಿದ್ದೆ ಬರ್ತಿರೋದಿಲ್ಲ, ಅಥವಾ ಅತಿಯಾಗಿ ದುಃಖ ಪಡೋದ್ರಿಂದ, ಒಳಗೆ ಏನೋ ನೋವು ಇಟ್ಕೊಂಡಿರೋದ್ರಿಂದ ನಿದ್ದೆ ಬರ್ತಿರೋದಿಲ್ಲ, ಅಥವಾ ನಿಮ್ಗೆ ಏನಾದರೂ ವಿಟಮಿನ್ಸ್ ಕಡಿಮೆ ಆಗಿತ್ತು ಅಂತಂದರೆ ಬಾಡಿಲಿ, ಅದಕ್ಕೂ ನಿದ್ದೆ ಬರ್ತಿರೋದಿಲ್ಲ. ಸೊ ಆದಷ್ಟು ಏನು ಪ್ರಾಬ್ಲಮ್ ಆಗಿದೆ ತಿಳ್ಕೊಂಡು ಅದಕ್ಕೊಂದು ಟ್ರೀಟ್ಮೆಂಟ್ ಅಥವಾ ಏನೋ ಸೊಲ್ಯೂಷನ್ ತಗೊಂಡು ನೀವು ನಿದ್ದೆ ಮಾಡೋ ರೀತಿ ಮಾಡ್ಕೊಳ್ಳೇಬೇಕು. ಆದರೆ ನಿದ್ದೆ ಮಾತ್ರೆಗಳನ್ನ ಆದಷ್ಟು ಬಳಸಬೇಡಿ, ಓಕೆನಾ. ಅರ್ಥ ಆಗ್ತಿದೆಯಾ? ಮೊಬೈಲ್ಗಳನ್ನ ಕಡಿಮೆ ಮಾಡಿ. ಸೊ ನಿದ್ದೆ ಚೆನ್ನಾಗಿ ಮಾಡಿದ್ರೆ ಇನ್ನು ಮಿಕ್ಕಿದೆಲ್ಲ ಅದಾಗದೇ ಚೆನ್ನಾಗಿ ಆಗ್ತಾ ಬರುತ್ತೆ. ನೀವು ನಿದ್ದೆ ಚೆನ್ನಾಗಿ ಮಾಡ್ತಾನೆ ಜೀರ್ಣ ಕೂಡ ಆಗೋದು, ಹೊಟ್ಟೆನೂ ಚೆನ್ನಾಗಿರುತ್ತೆ. ಹೊಟ್ಟೆ ಚೆನ್ನಾಗಿತ್ತು ಅಂದರೆ ಬ್ರೈನ್ ಚೆನ್ನಾಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ನಿದ್ದೆಗೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡಿ. ನೆಕ್ಸ್ಟ್, ಒತ್ತಡನ ನಿಯಂತ್ರಿಸಲೇಬೇಕು ನೀವು. ಇವಾಗಿನ ಜನ್ರೇಷನಲ್ಲಿ ಗೊತ್ತು, ತುಂಬಾ ಬ್ಯುಸಿ ಇರುತ್ತೆ ಲೈಫು, ಎಷ್ಟೊಂದು ಒತ್ತಡದಲ್ಲಿ ಇರ್ತೀರಾ. ಸಣ್ಣ ಪುಟ್ಟದಕ್ಕೂ ಒತ್ತಡ ಆಗುತ್ತಲ್ವಾ. ಯಾವ್ದೊಂದು ಸಿಗ್ನಲ್ ಬಿತ್ತು ರೋಡಲ್ಲಿ ಹೋಗ್ಬೇಕಾರೆ ಅಂದ್ರೆ ಟೆನ್ಷನ್, ಅಯ್ಯೋ ಇನ್ನೂ ಎಷ್ಟು ತನಕ ವೆಯ್ಟ್ ಮಾಡ್ಬೇಕು, ಎಷ್ಟಾಯ್ತು ಟೈಮು, ಇನ್ನೂ ಎಷ್ಟು ನಿಮಿಷ ಇದೆ ಅಂತ ಹಿಂಗೆ ನೋಡ್ತಾನೆ ಇರ್ತೀವಿ ಅಲ್ವಾ. ಸೊ ಇದನ್ನ ತಪ್ಪಿಸೋದಕ್ಕಾಗೋದಿಲ್ಲ, ಬಿಕಾಸ್ ಪ್ರಪಂಚ ನಡೀತಿರೋದೇ ಹೀಗೆ. ಬಟ್ ನಿಮ್ಮಲ್ಲಿ ಕೆಲವೊಂದು ಚೇಂಜಸ್ ಮಾಡ್ಕೋಬಹುದು. ಏನು? ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಬೋದು ನೀವು, ಓಕೆನಾ. ಆ್ಯಂಡ್ ಮೆಡಿಟೇಷನ್ಗಳನ್ನ ಮಾಡ್ಬೋದು ಮನೆಗೆ ಬಂದಮೇಲೆ, ಅಥವಾ ಸಂಗೀತ ಕೇಳ್ಬೋದು. ಅದು ಇಲ್ಲ ಅಂದೆ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಹಾವ್ ನೀವು ನಿಮ್ಮ ಒಂದು ಒತ್ತಡನ, ಯು ಹ್ಯಾವ್ ಟು ಹ್ಯಾವ್ ಸಮಥಿಂಗ್ ಸ್ಟ್ರೆಸ್ ಬಸ್ಟರ್, ಓಕೆನಾ. ಸ್ಟ್ರೆಸ್ ಕಡಿಮೆ ಆಗುವಂಥ ಹಾಬಿ ಯಾವುದಾದ್ರೂ ನೀವು ಹುಡುಕೊಳ್ಳೇಬೇಕು. ಗೊತ್ತಾಗ್ತಿದೆಯಾ? ನೆಕ್ಸ್ಟು, ಎಲ್ಲರೂ ಮರೆಯೋದೇನು ಗೊತ್ತಾ, ಕೆಲಸ ಮಾಡ್ತಾ ಇರ್ತೀವಿ, ತುಂಬ ಇಂಪಾರ್ಟೆಂಟ್ ವರ್ಕ್ ಇರುತ್ತೆ ಗೊತ್ತು. ಯಾವತ್ತೋ ಒಂದಿನ ತುಂಬ ಇಂಪಾರ್ಟೆಂಟ್ ವರ್ಕ್ ಇತ್ತು ಅಂತ ಅಂದಾಗ ಓಕೆ, ಕೂತ್ಕೊಂಡಿದ್ದತ್ರನೇ ಮಾಡಬೇಕಾಗುತ್ತೆ ಕೆಲಸಗಳನ್ನ, ಒಂಚೂರು ಓಡಾಡೋದಕ್ಕಾಗೋದಿಲ್ಲ, ಫೈನ್. ಬಟ್ ಎವ್ರಿ ಡೇ ನಿಮ್ಮ ಕೆಲಸ ಅದೇ ರೀತಿ ಇತ್ತು ಅಂದಾಗ ಆದಷ್ಟು ಕೆಲಸದ ಮಧ್ಯೆ ನೀವು ಬ್ರೇಕ್ ತಗೊಳ್ಳೋದನ್ನ ಮರಿಬೇಡಿ. ಅಟ್ಲೀಸ್ಟ್ ಪ್ರತಿ 45 ನಿಮಿಷಕ್ಕೊಂದ್ಸತಿ ಅಟ್ಲೀಸ್ಟ್ ಎದ್ದು ನಿಂತ್ಕೊಳ್ಳಿ. ಕೂತ್ಕೊಂಡೇ ಇದ್ದು ಸ್ವಲ್ಪ ಎದ್ದು ನಿಂತ್ಕೊಂಡು ಓಡಾಡಿ, ಓಕೆನಾ. ಸ್ವಲ್ಪ ಕೈ ಕಾಲನ್ನ ಚಾಚೋದು, ಸೊ ಈ ರೀತಿ ಎಕ್ಸಸೈಸ್ನ ಮಾಡಿ, ಓಕೆನಾ. ಆ್ಯಂಡ್ ಕಣ್ಣಿಗೂ ಕೂಡ ತುಂಬ ಸ್ಟ್ರೈನ್ ಆಗುತ್ತೆ, ಸ್ವಲ್ಪ ದೂರಕ್ಕೆ ನೋಡೋದು ಅಥವಾ ಐ ಎಕ್ಸಸೈಸ್ ಬರುತ್ತೆ. ಸೊ ಆ ರೀತಿ ಮಾಡೋದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಬೆನ್ನು ಹಿಡ್ಕೊಳ್ಳುತ್ತೆ, ಕೈ ಹಿಡ್ಕೊಳ್ಳುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ಗಳು ಬಂದ್ಬಿಡುತ್ತೆ ಹೋಗ್ತಾ ಹೋಗ್ತಾ, ಗೊತ್ತಾಯ್ತಾ. ಸೊ ಹೆಲ್ತ್ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮ ಎನರ್ಜಿ ಕೂಡ ಅದಾಗದೆ ಚೆನ್ನಾಗಿ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಯಾವಾಗಲೂ ಕೆಲಸದ ಮಧ್ಯದಲ್ಲಿ ನಿಮ್ಮನ್ನು ನೀವು ಮರ್ತೋಗ್ಬೇಡಿ. ಅರ್ಥ ಆಗ್ತಿದೆಯಾ? ನೀವು ಚೆನ್ನಾಗಿದ್ರೆ ಅಲ್ವಾ ವರ್ಕ್ ಚೆನ್ನಾಗಿ ಮಾಡೋಕ್ಕಾಗೋದು. ಸೊ ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ತ್ಕೊಂಡಿದ್ದೇನು, ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕು, ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬಾರ್ದು, ಪ್ರತಿದಿನ ವ್ಯಾಯಾಮ ಮಾಡಬೇಕು, ಪೌಷ್ಟಿಕವಾದಂತಹ ಆಹಾರನ ತಗೋಬೇಕು, ಸಾಕಷ್ಟು ನಿದ್ದೆ ಮಾಡಬೇಕು,
ಒತ್ತಡನ ನಿಯಂತ್ರಿಸಬೇಕು, ಮತ್ತು ನಿಯಮಿತವಾಗಿ ನಿಮ್ಮ ಕೆಲಸದ ಮಧ್ಯೆ ನೀವು ಬ್ರೇಕ್ ತಗೊಂಡು ಸ್ವಲ್ಪ ನಿಮ್ಮ ಬಾಡಿ ಮೂವ್ಮೆಂಟ್ ಮಾಡಬೇಕು. ಸೊ ಇಷ್ಟನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ನೀವು ಹೆಲ್ತ್ ಟಿಪ್ಸ್ ಅಂತ ಅಂದರೆ ಮನೆ ಮದ್ದು ಏನಾದರೂ ಹೇಳ್ತೀರಾ, ಅದು ಕುಡಿಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ಕುಡಿಬೇಕು, ಅಥವಾ ಇನ್ನೇನೋ ಒಂದನ್ನು ತಗೊಬಂದು ಪೌಡರ್ನ ಮಾಡ್ಕೊಂಡು ಕುಡಿಬೇಕು. ಅದೊಂದೇ ಅಲ್ಲ, ಇದೆಲ್ಲ ಜನರಲ್ ಹೆಲ್ತ್ ಟಿಪ್ಸ್. ಇದ್ರ ಬಗ್ಗೆ ಗಮನ ಕೊಟ್ಬಿಟ್ರೆ ನೀವು ಬೇರೆದೆಲ್ಲ ಜಾಸ್ತಿ ಅವಶ್ಯಕತೆನೇ ಇರೋದಿಲ್ಲ. ಓಕೆನಾ? ಸೊ ನಿಮ್ಗೆ ಇನ್ನೂ ಯಾವುದಾದ್ರೂ ಹೆಲ್ತ್ ಟಿಪ್ಸ್ ಬೇಕಿದ್ರೆ ಹೇಳಿ. ಮೇ ಬಿ ಹೇರ್ ಫಾಲ್ ಅಥವಾ ಅಂಡರ್ ಐ ಡಾರ್ಕ್ನೆಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, PCOS ಆಗಿರ್ಬೋದು. ಸೊ ಎನಿಥಿಂಗ್ ಯು ವಾಂಟ್ ಟು ನೋ ಸಮಥಿಂಗ್ ಅಬೌಟ್ ಇಟ್, ಜಸ್ಟ್ ಕಮೆಂಟ್ ಮಾಡಿ. ಓಕೆನಾ? ಸೊ ನಾನು ಅದ್ರ ಬಗ್ಗೆ ಕೂಡ ನಿಮಗೆ ವಿಡಿಯೋ ಮುಖಾಂತರ ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅರ್ಥ ಆಗ್ತಿದೆಯಾ? ಸೊ ಎಲ್ಲದಕ್ಕಿಂತ ಫಸ್ಟ್ ಸ್ಟೆಪ್ ಏನು ಗೊತ್ತಾ, ಇವತ್ತೇನು ಹೇಳಿದೆ ಟಿಪ್ಸ್ ಇದೇ ಎಲ್ಲದಕ್ಕೂ ಮೇನ್. ಓಕೆನಾ? ಸೊ ಇಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸೊ ಆಮೇಲೆ ನೋಡಿ ನಿಮ್ಮ ಲೈಫಲ್ಲಿ, ನಿಮ್ಮ ಬಾಡಿನಲ್ಲಿ ಎಲ್ಲ ಏನೇನು ಚೇಂಜಸ್ ಆಗುತ್ತೆ ಅಂತ. ಆ್ಯಂಡ್ ತುಂಬ ಎನರ್ಜೆಟಿಕ್ ಆಗಿ ಫೀಲ್ ಆಗುತ್ತೆ ನಿಮಗೆ. ಯಾವುದೇ ಸುಸ್ತು, ಸಂಕಟ, ಸೊ ಈ ರೀತಿ ಒಂದು ಪ್ರಾಬ್ಲಮ್ಗಳು ಇರೋದಿಲ್ಲ. ಅರ್ಥ ಆಯ್ತಾ? ಕೊನೆಯದಾಗಿ ಹೇಳ್ಬೇಕಂದ್ರೆ ಆರೋಗ್ಯನ ಕಾಪಾಡೋದು ಅಂದ್ರೆ ಒಂದಿನ ಮಾಡೋದಲ್ಲ. ಈ ವಿಡಿಯೋ ನೋಡಿದ್ವಿ ಓಕೆ ಇವತ್ತು ಮಾಡೋಣ ಆ ಥರ ಅಂದ್ಬಿಟ್ಟು ಮಾಡ್ಬಿಡೋದಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ. ಮತ್ತು ನಾಳೆ ಮತ್ತೆ ನಿಮ್ಮ ಯೂಶುವಲಿ ಏನೇನು ಮಾಡ್ತೀರಾ, ಸೊ ಅದನ್ನೇ ಒಂದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಅದು ಯೂಸ್ ಇಲ್ಲ. ಸೊ ಪ್ರತಿದಿನ ನೀವು ಹಾಕೋ ಎಫರ್ಟ್ ಮೇಲೆ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗೋದು. ಸೊ ಒಂದಿನದ ಕೆಲಸ ಅಲ್ವೇ ಅಲ್ಲ ಇದು. ಸೊ ಇಷ್ಟು ಹೇಳ್ತಾ ಯಾವಾಗಲೂ ಆರೋಗ್ಯವಾಗಿರಿ, ಸಂತೋಷವಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೂಡ ಮಾಡಿ. ಆ್ಯಂಡ್ ಆಲ್ಸೋ ಹೈಪ್ ಆಪ್ಷನ್ ಇದೆ, ಹೈಪ್ ಕೊಡಿ. ಸೊ ಓಕೆ ಗಾಯ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.